ಹಲೋ ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಧನಲಕ್ಷ್ಮಿ ಕನ್ನಡತಿ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾನು ವೆಜ್ ಮೋಮೋಸ್ ತಂದೂರಿಯನ್ನು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಮೊನ್ನೆ ನಾನು ನಿಮಗೆ ವೆಜ್ ತಂದೂರಿ ಪೌಡ್ರನ್ನ ಹೇಗೆ ಪ್ರಿಪೇರ್ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಟ್ಟಿದ್ದೆ. ಇವತ್ತು ನಾವು ವೆಜ್ ತಂದೂರಿನ ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಬನ್ನಿ ಫ್ರೆಂಡ್ಸ್, ನೋಡೋಣ ವೆಜ್ ಮೋಮೋಸ್ ತಂದೂರಿ ಹೇಗೆ ಮಾಡೋದು ಅಂತ. ಮೊದಲಿಗೆ ನಾನಿಲ್ಲಿ ಒಂದು ದೊಡ್ಡದು ಬೌಲ್ ತೊಗೊಂಡಿದ್ದೀನಿ. ಇದಕ್ಕೆ ನಾವು ಮೊನ್ನೆ ಮಾಡಿಟ್ಕೊಂಡಿರುವಂಥ ತಂದೂರಿ ಪೌಡರನ್ನು ಎರಡು ಸ್ಪೂನ್ ಹಾಕೋತಿದ್ದೀನಿ. ಅಂದರೆ ನಾನಿಲ್ಲಿ ಒಂದು ಪ್ಲೇಟ್ಗೆ 8 ಪೀಸಸ್ ಬರುತ್ತೆ ಮೋಮೋಸು. ಹಾಗಾಗಿ ನಾನಿಲ್ಲಿ ಒಂದು ಪ್ಲೇಟ್ಗೆ ತಂದೂರಿನ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತಿದ್ದೀನಿ. ಮತ್ತು ನಂತರ 1 ಸ್ಪೂನಷ್ಟು ಸಾಸಿವೆ ಎಣ್ಣೆ ಹಾಕೋಬೇಕು. ಮತ್ತು ಒಂದು ಸ್ವಲ್ಪ ತೋರಿಸ್ತಾ ಇದ್ದೀನಿ ನಿಮಗೆ ಅಷ್ಟೇ, ಶುಂಠಿ, ಬೆಳ್ಳುಳ್ಳಿ ಮತ್ತು ಹಸಿರುಮೆಣಸಿನ್ಕಾಯಿನ ರುಬ್ಬಿಟ್ಕೊಂಡಿರುವಂಥದ್ದು. ನಾವು ಇಲ್ಲಿ ಹೋಟೆಲ್ ಆಗಿರೋದ್ರಿಂದ ಎಲ್ಲ ಸಪ್ರೇಟಾಗಿ ರುಬ್ಬಿ ಇಟ್ಕೊಂಡಿದ್ದೀವಿ. ಅದನ್ನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ನೀವು ಬೇಕಾದರೆ ಎಲ್ಲನೂ ಒಟ್ಟಿಗೆ ಹಾಕಿ ರುಬ್ಬಿ ಪೇಸ್ಟ್ ಮಾಡಿಕೊಂಡು ಹಾಕೋಬೋದು. ಸ್ವಲ್ಪ ಉಪ್ಪು ಮತ್ತು ಯಾವ ಸ್ಪೂನಲ್ಲಿ ನಾನು ಸಾಸಿವೆ ಎಣ್ಣೆನ ತೊಗೊಂಡಿದ್ದೀನೋ ಅದೇ ಸ್ಪೂನಲ್ಲಿ 2 ಸ್ಪೂನಷ್ಟು, ಅಂದರೆ 2.5 ಸ್ಪೂನಷ್ಟು ಮೊಸರನ್ನ ತೊಗೋಬೇಕು. ನಿಮ್ಗೆ ಗೊತ್ತಾಗುತ್ತೆ ಮಿಕ್ಸ್ ಮಾಡ್ತಾ ಗಟ್ಟಿ ಇದೆಯಾ ಮತ್ತು ತೆಳುವಾಗ್ತಿದೆಯಾ. ತುಂಬ ತೆಳುವಾದರೆ ಸ್ವಲ್ಪ ಪೌಡ್ರನ್ನ ಹಾಕ್ಕೊಳ್ಳಿ, ಗಟ್ಟಿ ಆದರೆ ಮೊಸರು ಹಾಕಬೇಡಿ. ಮತ್ತು ಸ್ವಲ್ಪ ಒಂದು ಸ್ಪೂನು ಅಥವಾ 2 ಸ್ಪೂನಷ್ಟು ನೀರನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನನಗಿಲ್ಲಿ ಸ್ವಲ್ಪ ಗಟ್ಟಿಯಾಗಿರೋದ್ರಿಂದ ನಾನಿಲ್ಲಿ ನೋಡಿ 1 ಸ್ಪೂನು ನೀರನ್ನ ಹಾಕೋತಾ ಇದ್ದೀನಿ. ನೋಡಿ, ಇವಾಗ ಕರೆಕ್ಟಾಗಿ ಅದಾಗುತ್ತೆ. ನೀವು ತೋರಿಸ್ತೀನಿ. ಚೆನ್ನಾಗಿ ಆ ಥರ ಸ್ಮ್ಯಾಶ್ ಮಾಡಬೇಕು. ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ತಂದೂರಿನ, ಅಂದರೆ ಈಗ ನಾನು ತೋರಿಸ್ಕೊಡ್ತಿದ್ದೀನಲ್ಲ ಇದನ್ನು ವೆಜ್ ನಾನಿವಾಗ ತೋರಿಸ್ತಿರೋದು ನಿಮಗೆ ವೆಜ್ಜು. ನೀವು ಚಿಕನ್ ಮೋಮೋಸು, ಪನ್ನೀರ್ ಮೋಮೋಸು, ಮಶ್ರೂಮ್ ಮೋಮೋಸು ಯಾವುದಕ್ಕೆ ಬೇಕಾದ್ರೂ ನೀವು ಯೂಸ್ ಮಾಡ್ಕೋಬೋದು. ಇದನ್ನೇ ಬೇಕಾದ್ರೆ ಫಿಶ್ ಇದು ಮಾಡ್ತೀವಲ್ಲ ಅದಕ್ಕೂ, ಫಿಶ್ ಫ್ರೈಗೂ ಯೂಸ್ ಮಾಡ್ಕೋಬೋದು. ನೋಡಿ, ಇಲ್ಲಿ ಮೋಮೋಸ್ನ ಫಸ್ಟು ಎಣ್ಣೆಯಲ್ಲಿ ಕರಿಬೇಕು, ಅಂದರೆ ಫ್ರೈ ಮಾಡ್ಕೋಬೇಕು. ಚೆನ್ನಾಗಿ ಫ್ರೈ ಮಾಡ್ಕೊಂಡಾದಮೇಲೆ ಹಾಕೋಬೇಕು. ಈ ಥರ ಮೋಮೋಸ್ನ ಫಸ್ಟೇ ಫ್ರೈ ಮಾಡಿ ಇಟ್ಕೋಬೇಕು. ಫ್ರೈ ಮಾಡಿ ಇಟ್ಕೊಂಡಾದಮೇಲೆ ಈ ಥರ ಮಿಕ್ಸ್ ಮಾಡಿ. ನೋಡಿ ಎಷ್ಟು ಚೆನ್ನಾಗಿ ಅದಕ್ಕೆ ಕಚ್ಕೊಳ್ತಿದೆ ಎಲ್ಲ ಅಂತ. ಚೆನ್ನಾಗಿ ಮಿಕ್ಸ್ ಮಾಡಿ ನಾವು ಇದನ್ನು ಬೆಂಕಿಯಲ್ಲಿ ಸುಡಬೇಕು. ನೋಡಿ, ಈ ಥರ ಹಾಕ್ಕೊಂಡು, ಇದು ತಂದೂರಿ ಸುಡೋಕ್ಕೆ ಅಂತಲೇ ಸಿಗುತ್ತೆ. ನಿಮಗೆ ಕೇಳಿ ಹೊರಗಡೆ, ಇದು ತಂದೂರಿ ಸುಡೋಕ್ಕೆ ಅಂತಲೇ ಸಿಗುತ್ತೆ. ಈ ಥರ ಹಾಕ್ಕೊಂಡು ನಾವು ಬೆಂಕಿಯಲ್ಲಿ ಇದನ್ನು ಸುಟ್ಕೊಳ್ಬೇಕು. 8 ಪೀಸಸ್ ಇದು, 8 ಪೀಸಸ್ಗೆ ಕರೆಕ್ಟಾಗಿದೆ. ಇದು ವೆಜ್ಜು. ಇದರಲ್ಲೇ ಚಿಕನ್ ಮಾಡ್ಕೋಬೋದು, ಪನ್ನೀರ್, ವೆಜ್ ಯಾವ್ದು ಬೇಕಾದ್ರೂ ಸೇಮ್ ಮಸಾಲೆ ಐಟಮು, ಸೇಮ್ ನಾನೇನು ತೋರಿಸ್ಕೊಟ್ಟಿದ್ದೀನಿ ಎಲ್ಲ ಅದನ್ನೇ ಹಾಕಿ ಈ ಥರ ಮಾಡ್ಕೋಬೋದು. ನೋಡಿ, ಈ ಥರ ಕ್ಲೋಸ್ ಮಾಡಿ ಇವಾಗ ನಾನು ಬೆಂಕಿಲಿ ಸುಡ್ತಾ ಇದ್ದೀನಿ. ನೋಡಿ, ಈ ಥರ ಸುಟ್ಕೋಬೇಕು. ತೀರಾ ಜಾಸ್ತಿ ಸುಡಬಾರ್ದು, ಅದು ಕಹಿ ಬಂದ್ಬಿಡುತ್ತೆ ತಿನ್ನಬೇಕಾದ್ರೆ. ಸ್ವಲ್ಪನೇ ಸುಟ್ಕೋಬೇಕು ನಾವು. ಟೇಸ್ಟ್ ಮಾತ್ರ ಅಲ್ಟಿಮೇಟಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ನಿಮಗೆ ನಾನು ಮೋಮೋಸ್ ಚಟ್ನಿನ ಯಾವ ಥರ ಮಾಡೋದು ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಇವಾಗ ತಂದೂರಿ ಹೇಗೆ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೀನಿ, ಪೌಡ್ರ್ ಹೇಗೆ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೀನಿ, ತಂದೂರಿ ಯಾವ ಥರ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೀನಿ. ಇದು ನಾನು ಮಾಡಿ ತೋರಿಸ್ತಿರೋದು ನಿಮಗೆ ಮೋಮೋಸ್ಗೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನೋಡಿ, ಪ್ಲೇಟ್ಗೆ ನಾನು ಸರ್ವ್ ಮಾಡ್ತಾಯಿದ್ದೀನಿ. ಎಲ್ಲ ಸರ್ವ್ ಮಾಡಾದ್ಮೇಲೆ ನಿಮಗೆ ತೋರಿಸ್ಕೊಡ್ತೀನಿ ಯಾವ ಥರ ಕರೆಕ್ಟಾಗಿ ಬಂದಿದೆ ಅಂತ. ಕರೆಕ್ಟಾಗಿ ಅದು ಹಾಕ್ಕೊಂಡ್ರೆ ನಿಮಗೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಇದು ಈ ಚಳಿಗಾಲಕ್ಕೆಲ್ಲ ತುಂಬ ಚೆನ್ನಾಗಿರ್ತದೆ. ಚಳಿಗಾಲ, ಮಳೆಗಾಲದಲ್ಲಿ ಖಾರವಾಗಿ ತುಂಬ ಚೆನ್ನಾಗಿ ಟೇಸ್ಟ್ ಕೊಡ್ತದೆ. ನೋಡಿ, ಇವಾಗ ರೆಡ್ ಚಟ್ನಿ, ಗ್ರೀನ್ ಚಟ್ನಿ ಮತ್ತು ನಾವಿಲ್ಲಿ ಮಯೋನೈಸು 3 ಥರ ನಾವು ಮಾಡ್ತೀವಿ. ಇದು ಗ್ರೀನ್ ಚಟ್ನಿಗಂತೂ ಸಖತ್ತಾಗಿರುತ್ತೆ. ಗ್ರೀನ್ ಚಟ್ನಿ ಅಂದರೆ ಪುದೀನ ಹಾಕಿ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ನಿಮಗೆ ಚಟ್ನಿಗಳೆಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ನೋಡಿ ಹೇಗಿದೆ ಅಂತ. ವೆಜ್ ತಂದೂರಿ ಮೋಮೋ ರೆಡಿ ಇದೆ. ನಮ್ಮ ಇಂಡಿಯನ್ ಬ್ಲ್ಯಾಕ್ ಕಲರು ನಾವು ಚಟ್ನಿ ಮಾಡೋದು.
ನನ್ನ ಚಾನಲ್ ನಿಮಗೆ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೀಗೆ ನನಗೆ ಸಪೋರ್ಟ್ ಮಾಡ್ತಾಯಿರಿ. ನಿಮ್ಮ ಬೆಂಬಲ ಇದ್ದಷ್ಟು ನಾನು ನೆಕ್ಸ್ಟ್ ಒಳ್ಳೆ ವೀಡಿಯೋಗಳನ್ನು ನಿಮಗೆ ಮಾಡಿ ತೋರಿಸ್ಕೊಡ್ತೀನಿ. ಮೋಮೋಸಲ್ಲಿ ಪನ್ನೀರ್ ಇದೆ, ವೆಜ್ ಇದೆ, ಚಿಕನ್ ಇದೆ. ಇದೆಲ್ಲ ಯಾವ್ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಥ್ಯಾಂಕ್ ಯು ಸೋ